ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ಒಂದು ಶಾರ್ಟ್ ಟ್ರೇಡಿಂಗ್ ವೀಕ್ ಆಗಿದ್ರೂ ಕೂಡ ಮೊದಲ 3 ಟ್ರೇಡಿಂಗ್ ಸೆಷನ್ಗಳಲ್ಲಿ ನಿಫ್ಟಿಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡೇ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಶುಕ್ರವಾರದ ದಿನ ನಿಫ್ಟಿಯಲ್ಲಿ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 21,730 ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ವೀಕ್ಲಿ ಚಾರ್ಟ್ನಲ್ಲಿ ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ಪಾಸಿಟಿವ್ ಕ್ಯಾಂಡಲ್ನ ಫಾರ್ಮೇಷನ್ ನಮಗೆ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಕಳೆದ ವಾರದ ವೀಕ್ಲಿ ಅನಾಲಿಸಿಸ್ ವಿಡಿಯೋನಲ್ಲಿ ಕೂಡ ನಾನು ನಿಮಗೆ ಹೇಳಿದ್ದೆ, ಈ ಒಂದು ರೆಡ್ ಕ್ಯಾಂಡಲ್ನ ಫಾರ್ಮೇಷನ್ ಏನು ನೋಡೋದಕ್ಕೆ ಸಿಕ್ಕಿದೆ, ಆ ಕ್ಯಾಂಡಲ್ನ ಕೆಳಗಡೆ ಇನ್ನೊಂದು ರೆಡ್ ಕ್ಯಾಂಡಲ್ನ ಫಾರ್ಮೇಷನ್ ನೋಡೋದಕ್ಕೆ ಸಿಕ್ಕಿದ್ರೆ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ. ಬಟ್ ಆ ರೀತಿಯ ಒಂದು ಕ್ಯಾಂಡಲ್ ಫಾರ್ಮೇಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತಿಲ್ಲ. ಒಳ್ಳೆ ಒಂದು ಪಾಸಿಟಿವ್ ಕ್ಯಾಂಡಲ್ನ ಫಾರ್ಮೇಷನ್ ಈ ವಾರ ನೋಡೋದಕ್ಕೆ ಸಿಕ್ಕಿದೆ. ಕಳೆದ ಬಾರಿ ಎಲ್ಲ ನಿಫ್ಟಿ ಆಲ್ ಟೈಮ್ ಹೈ ಹತ್ರ ಬಂದಾಗ 2 ಕಂಟಿನ್ಯೂಸ್ ರೆಡ್ ಕ್ಯಾಂಡಲ್ಗಳ ಫಾರ್ಮೇಷನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಆಗೆಲ್ಲ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈ ಒಂದು ಪಾಯಿಂಟ್ನಲ್ಲಿ ಮಾರ್ಕೆಟ್ನಲ್ಲಿ ಸ್ಟ್ರೆಂತ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ನಿಫ್ಟಿಗೆ 21,500 ಒಂದು ಮೇಜರ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಎಲ್ಲಿವರೆಗೂ ಆ ಒಂದು ಲೆವೆಲ್ ಅನ್ನ ನಿಫ್ಟಿ ಹೋಲ್ಡ್ ಮಾಡ್ಕೊಳ್ಳುತ್ತೆ, ಅಲ್ಲಿಂದ ನಾವು ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಮುಂದಿನ ವಾರದಲ್ಲಿ ನಿಫ್ಟಿ 22,000 ಲೆವೆಲ್ ಅನ್ನ ಟಚ್ ಮಾಡುವಂತ ಚಾನ್ಸಸ್ಗಳು ಕೂಡ ಇದೆ. ಬಟ್ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕು 21,500 ಕೆಳಗಡೆ ನಿಫ್ಟಿ ಹೋದ್ರೆ ಇನ್ನಷ್ಟು ವೀಕ್ನೆಸ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸೊ ಮುಂದಿನ ವಾರ ನಿಫ್ಟಿ 21,500 ರಿಂದ 22,000 ಲೆವೆಲ್ ನವರೆಗೂ ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೇನೆ ಕಳೆದ 10 ವರ್ಷಗಳಲ್ಲಿ ಜನವರಿ ತಿಂಗಳಲ್ಲಿ ಮಾರ್ಕೆಟ್ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ 7 ವರ್ಷಗಳಲ್ಲಿ ಅಂದ್ರೆ 2014 ರಿಂದ 2023 7 ಬಾರಿ ಜನವರಿ ತಿಂಗಳಲ್ಲಿ ನಿಫ್ಟಿ ಕರೆಕ್ಟ್ ಆಗಿದೆ. ಹಾಗೆ 2014 ವರ್ಷದಲ್ಲಿ 3% ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ 3 ಬಾರಿ 2015, 2017, 2018 ನಿಫ್ಟಿ ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ನವೆಂಬರ್ ತಿಂಗಳಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಮುಹೂರ್ತ್ ಟ್ರೇಡಿಂಗ್, ಸೊ ಆ ರೀತಿಯ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗೋದು ಕಾಣಿಸುತ್ತೆ. ಹಾಗೇನೆ ಡಿಸೆಂಬರ್ ತಿಂಗಳಲ್ಲಿ ಸ್ಯಾಂಟಾ ರ್ಯಾಲಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಮಾರ್ಕೆಟ್ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನಲ್ಲಿ ಇದ್ದಾಗ ಒಂದು ಪ್ರಾಫಿಟ್ ಬುಕಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಯೂಶಲಿ ಜನವರಿ ತಿಂಗಳಲ್ಲಿ ಆ ರೀತಿಯ ಒಂದು ಪ್ರಾಫಿಟ್ ಬುಕಿಂಗ್ ಬರ್ತಿರುತ್ತೆ. ಸೊ ಕಳೆದ 10 ವರ್ಷಗಳಲ್ಲಿ 7 ಬಾರಿ ಈ ರೀತಿಯ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿದೆ. ನೋಡ್ಬೇಕಾಗುತ್ತೆ 2024 ಜನವರಿಯಲ್ಲಿ ಯಾವ ರೀತಿಯಲ್ಲಿ ಮಾರ್ಕೆಟ್ ಟ್ರೇಡ್ ಆಗುತ್ತೆ ಅಂತ. ಹಾಗೆ ಕಳೆದ ಒಂದು ವರ್ಷದಲ್ಲಿ ಅಂದ್ರೆ 2023 ಕ್ಯಾಲೆಂಡರ್ ಇಯರ್ ಅಲ್ಲಿ ನಿಫ್ಟಿ 20% ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಜನವರಿ 2023 ನಿಫ್ಟಿ 18,000 ಲೆವೆಲ್ ನ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಮಾರ್ಚ್ ತಿಂಗಳಲ್ಲಿ 17,000 ಕೆಳಗಡೆ ಕೂಡ ನಿಫ್ಟಿ ಹೋಗಿತ್ತು. ಬಟ್ ಆ ಒಂದು ಲೆವೆಲ್ ನಿಂದ ಒಳ್ಳೆ ಒಂದು ರಿಕವರಿ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ 20% ರಿಟರ್ನ್ಸ್ ಅನ್ನ ನಿಫ್ಟಿ ಒಂದು ವರ್ಷದಲ್ಲಿ ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ ಗ್ಲೋಬಲ್ ಮಾರ್ಕೆಟ್ಸ್ ಗಳಿಗೆ ಕಂಪೇರ್ ಮಾಡಿದಾಗ ಇಂಡಿಯನ್ ಮಾರ್ಕೆಟ್ ಔಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಸೊ ನಿಫ್ಟಿಯ ಈ ಒಂದು ಪರ್ಫಾರ್ಮೆನ್ಸ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ ಅಂತ ಬಹಳಷ್ಟು ಅನಲಿಸ್ಟ್ ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಕೆಲವೊಂದಿಷ್ಟು ಅನಲಿಸ್ಟ್ ಗಳು ನಿಫ್ಟಿಗೆ 2024 ಡಿಸೆಂಬರ್ನ ವೇಳೆಗೆ 25,000 ಟಾರ್ಗೆಟ್ಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಅದಕ್ಕೆ ಮೇಜರ್ ರೀಸನ್ ಸ್ಟ್ರಾಂಗ್ FPI ಬೈಯಿಂಗ್ ಆಗಿರುತ್ತೆ. FIIs ಗಳು ಸ್ಟ್ರಾಂಗ್ ಬೈಯಿಂಗ್ ಅನ್ನ ಇಂಡಿಯನ್ ಮಾರ್ಕೆಟ್ಸ್ ನಲ್ಲಿ ಮಾಡ್ತಿದ್ದಾರೆ. ಹಾಗೆ 2024 ಎಲೆಕ್ಷನ್ಸ್ ಏನಿದೆ ಅದು ಕೂಡ ಒಂದು ಮೇಜರ್ ರೋಲ್ ಅನ್ನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಲ್ಲಿ ಪ್ಲೇ ಮಾಡುತ್ತೆ. ಸೊ ರೂಲಿಂಗ್ ಪಾರ್ಟಿ ಮತ್ತೆ ಪವರ್ಗೆ ಬಂದ್ರೆ ಮಾರ್ಕೆಟ್ ನಲ್ಲಿ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈಗಿನ ಗೌರ್ಮೆಂಟ್ ಬಹಳಷ್ಟು ಸ್ಪೆಂಡಿಂಗ್ ಅನ್ನ ಡಿಫೆನ್ಸ್ ಸೆಕ್ಟರ್ ನಲ್ಲಿ ಮಾಡ್ತಿದೆ, ಇನ್ಫ್ರಾ ಮೇಲೆ ಮಾಡ್ತಿದ್ದಾರೆ. ಆ ಒಂದು ರೀಸನ್ ಇಂದ FPIs ಇಂಡಿಯನ್ ಮಾರ್ಕೆಟ್ ನಲ್ಲಿ ಇಂಟ್ರೆಸ್ಟೆಡ್ ಆಗಿರ್ತಾರೆ. ಹಾಗೆ ಬಹಳಷ್ಟು ಗ್ಲೋಬಲ್ ಬ್ರೋಕರೇಜ್ ಗಳು ಕೂಡ ಈ ಒಂದು ಡೆಕೇಡ್ ಏನಿದೆ ಅಂದ್ರೆ 2021 ರಿಂದ 2030 ಪೀರಿಯಡ್ ಏನಿದೆ ಇದು ಇಂಡಿಯನ್ ಇಯರ್ ಅಂತ ಕೂಡ ಹೇಳಿದ್ದಾರೆ. ಆದ್ರಿಂದ ಸ್ಟ್ರಾಂಗ್ ಫಾರಿನ್ ಬೈಯಿಂಗ್ ಕೂಡ ಎಮರ್ಜ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ನಿಫ್ಟಿ 23,000, 24,000, 25,000 ಅಂತ ಡೈರೆಕ್ಟ್ ಆಗಿ ಜಂಪ್ ಆಗೋದಿಲ್ಲ. ಸ್ವಲ್ಪ ಕರೆಕ್ಷನ್ಸ್ ನೋಡೋದಕ್ಕೆ ಸಿಗ್ತಿರುತ್ತೆ. ಬಟ್ ಅದಾದ್ಮೇಲೆ ಮತ್ತೆ ಮಾರ್ಕೆಟ್ ರಿಕವರ್ ಆಗುವಂತ ಚಾನ್ಸಸ್ ಇದೆ. ಸೊ 2023 ಯಾವ ರೀತಿಯಲ್ಲಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಿದ್ವಿ ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಆಗಬೇಕಾಗುತ್ತೆ. ಮಾರ್ಕೆಟ್ ಆಲ್ ಟೈಮ್ ಹೈ ಹತ್ರ ಈಗ ಟ್ರೇಡ್ ಆಗ್ತದೆ. ಆದ್ರೂ ಕೂಡ SIPs ಕಂಟಿನ್ಯೂ ಆಗಬೇಕಾಗುತ್ತೆ. ಸೊ ಯಾವೆಲ್ಲ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳು ಕರೆಕ್ಟ್ ಆಗುತ್ತೆ ಆ ಒಂದು ಪಾಯಿಂಟ್ ನಲ್ಲಿ ನಾವು ಬೈಯಿಂಗ್ ಅನ್ನ ಮಾಡ್ತಾ ಹೋಗಬೇಕಾಗುತ್ತೆ. ನಮ್ಮ ಪೋರ್ಟ್ಫೋಲಿಯೋನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಹಾಗೆ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ ಅಂದ್ರೂ ಕೂಡ ನೀವು ಮ್ಯೂಚುವಲ್ ಫಂಡ್ ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಒಳ್ಳೊಳ್ಳೆ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗಬಹುದಾಗುತ್ತೆ. ಹಾಗೆ 2024 ಕೂಡ ಮಾರ್ಕೆಟ್ ಔಟ್ ಪರ್ಫಾರ್ಮ್ ಮಾಡೋದಕ್ಕೆ ಇನ್ನೊಂದು ರೀಸನ್ ನಿಫ್ಟಿಯ ಅರ್ನಿಂಗ್ಸ್ ಆಗಿರುತ್ತೆ. ಸೊ 2024 ಫಿನಾನ್ಷಿಯಲ್ ಇಯರ್ ಅಂದ್ರೆ ಏಪ್ರಿಲ್ 2023 ರಿಂದ ಸೆಪ್ಟೆಂಬರ್ 2023 ಸೊ ನಿಫ್ಟಿ ಕಂಪನಿಗಳು 30% ಅರ್ನಿಂಗ್ ಗ್ರೋತ್ ಅನ್ನ ತೋರಿಸಿದವೆ. ಸೊ ಈ ಒಂದು ಮೊಮೆಂಟಮ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ. ಸೊ IT ಕಂಪನಿಗಳು ಅಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ. ಬಿಟ್ರೆ ಫಿನಾನ್ಷಿಯಲ್ ಸ್ಟಾಕ್ಸ್ ಆಗಿರ್ಬೋದು, ಆಟೋ ಸ್ಟಾಕ್ಸ್ ಆಗಿರ್ಬೋದು, ಹಾಗೆ ಬೇರೆ ಸೆಕ್ಟರ್ ನ ಕಂಪನಿಗಳು ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ 2024 ಫಿನಾನ್ಷಿಯಲ್ ಇಯರ್ ನ ಮೊದಲನೇ ಹಾಫ್ ಅಲ್ಲಿ ಕೊಟ್ಟಿದೆ. ಸೊ ಸೆಕೆಂಡ್ ಹಾಫ್ ನಲ್ಲಿ ಮೇ ಬಿ IT ಸ್ಟಾಕ್ಗಳು ಬೌನ್ಸ್ ಬ್ಯಾಕ್ ಆಗುವಂತ ಚಾನ್ಸಸ್ ಇದೆ. ಹಾಗೇನೆ ಕೆಮಿಕಲ್ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗೆ ಸಿಮೆಂಟ್ ಸೆಕ್ಟರ್ ನ ಮೇಲೆ ಕೂಡ ಬಹಳಷ್ಟು ಬೆಟ್ಟಿಂಗ್ ಅನ್ನ ಅನಲಿಸ್ಟ್ ಗಳು ಮಾಡ್ತಿದ್ದಾರೆ.
ಹಾಗೆ ಕಳೆದ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ FIIs ಕಡೆಯಿಂದ ಒಂದು ಸ್ಟ್ರಾಂಗ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ಓವರಾಲ್ ಡಿಸೆಂಬರ್ ತಿಂಗಳಲ್ಲಿ 32,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟನ್ನು FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾಡಿದ್ದಾರೆ. ಹಾಗೆಯೇ DIIs ಕಡೆಯಿಂದ ಕೂಡ 13,000 ಕೋಟಿಯ ಬೈಯಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಮುಂದಿನ ವಾರದ ಮೇಜರ್ ಈವೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಫೆಡ್ನ ಮಿನಿಟ್ಸ್ ಆಫ್ ಮೀಟಿಂಗ್ ಇರುತ್ತೆ. ಫೆಡ್ ಈ ಮೀಟಿಂಗ್ನಲ್ಲಿ ರೇಟ್ ಕಟ್ನ ಬಗ್ಗೆ ಡಿಸಿಷನ್ಸ್ಗಳನ್ನು ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಕೂಡ ಮಾರ್ಕೆಟ್ಗೆ ಒಂದು ಮೇಜರ್ ಈವೆಂಟ್ ಆಗಿರುತ್ತೆ. ರೇಟ್ ಕಟ್ನ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಇನ್ನಷ್ಟು ಪಾಸಿಟಿವ್ ರ್ಯಾಲಿ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ರೇಟ್ ಕಟ್ ಆಗ್ತಾ ಹೋದಾಗ ಮಾರ್ಕೆಟ್ಗೆ ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಹಾಗೆ ಆಯಿಲ್ ಪ್ರೈಸಸ್ ಕೂಡ ಕಂಟ್ರೋಲ್ನಲ್ಲಿದೆ. $77 ಪ್ರತಿ ಬ್ಯಾರೆಲ್ ಆಯಿಲ್ ಪ್ರೈಸಸ್ ಈಗ ನೋಡೋದಕ್ಕೆ ಸಿಗ್ತದೆ. $72 ಲೋ ಕೂಡ ಕ್ರೂಡ್ ಆಯಿಲ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ವಲ್ಪ ರಿಕವರಿ ಕೂಡ ಈಗ ನೋಡೋದಕ್ಕೆ ಸಿಕ್ಕಿದೆ. ಸೊ ಎಲ್ಲಿವರೆಗೂ $80 ಕೆಳಗಡೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಟ್ರೇಡ್ ಆಗ್ತಿರುತ್ತೆ ಅಲ್ಲಿವರೆಗೂ ಭಾರತಕ್ಕೆ ಇನ್ಫ್ಲೇಷನ್ನ ಯಾವುದೇ ರೀತಿಯ ಒಂದು ತೊಂದರೆ ಇರೋದಿಲ್ಲ. ಹಾಗೆ ಡಿಸೆಂಬರ್ ತಿಂಗಳ ಆಟೋ ಸೇಲ್ಸ್ ಡೇಟಾ ಜನವರಿ 1 ಮತ್ತು ಜನವರಿ 2ಕ್ಕೆ ರಿಲೀಸ್ ಆಗುವಂಥ ಚಾನ್ಸಸ್ ಇದೆ. ಟೂ ವೀಲರ್ ಸೆಗ್ಮೆಂಟ್ನ ಕಂಪನಿಗಳು ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ಬಜಾಜ್ ಆಟೋ ಕಡೆಯಿಂದ 25% ಸೇಲ್ಸ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ TVS ಮೋಟರ್ಸ್ನ ಕಡೆಯಿಂದ 30% ಸೇಲ್ಸ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದೇ ರೀತಿಯಲ್ಲಿ ಹೀರೋ ಮೋಟೋಕಾರ್ಪ್ 10% ಸೇಲ್ಸ್ ಗ್ರೋತನ್ನು ತೋರಿಸುವಂಥ ಚಾನ್ಸಸ್ ಇದೆ. ಐಶರ್ ಮೋಟರ್ಸ್ನ ಕಡೆಯಿಂದ ಕೂಡ ಒಳ್ಳೆಯ ಒಂದು ಸೇಲ್ಸ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಕಮರ್ಷಿಯಲ್ ವೆಹಿಕಲ್ ಹಾಗೆ ಪ್ಯಾಸೆಂಜರ್ ವೆಹಿಕಲ್ ಅಂದರೆ 4 ವೀಲರ್ ಸೆಗ್ಮೆಂಟ್ನಲ್ಲಿ ಅಷ್ಟೊಳ್ಳೆ ಸೇಲ್ಸ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಡಿಸೆಂಬರ್ ತಿಂಗಳಲ್ಲಿ ಇಲ್ಲ. ಆದರೂ ಕೂಡ ಸೇಲ್ಸ್ ಇಂಪ್ರೂವ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾವು IPOಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುವಾಗ ಆಸ್ಬಾ ಮೂಲಕ ಅಪ್ಲಿಕೇಶನನ್ನು ಹಾಕ್ತಿದ್ವಿ. ಅಂದರೆ ನಮ್ಮ ಅಮೌಂಟ್ ಬ್ಯಾಂಕ್ನಲ್ಲಿ ಬ್ಲಾಕ್ ಆಗ್ತಿತ್ತು. ಯಾವಾಗ ನಮಗೆ ಅಲಾಟ್ಮೆಂಟ್ ಸಿಗುತ್ತೆ ಆಗ ನಮ್ಮ ಅಮೌಂಟ್ ಬ್ಯಾಂಕ್ನಿಂದ ಕಟ್ ಆಗ್ತಿತ್ತು. ಅದೇ ರೀತಿಯ ಒಂದು ಫೆಸಿಲಿಟಿಯನ್ನು ಸೆಕೆಂಡ್ರಿ ಮಾರ್ಕೆಟ್ನಲ್ಲಿ ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸೆಬಿ ಪ್ಲಾನನ್ನು ಮಾಡಿದ್ರು. ಜೂನ್ 2023ರಲ್ಲಿ ಇದರ ಬಗ್ಗೆ ಡಿಸ್ಕಷನ್ಸ್ ಆಗಿತ್ತು. ಸೊ ಜನವರಿ 1ರಿಂದ ಸೆಬಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಸೊ ಬಹಳಷ್ಟು ಬ್ರೋಕರೇಜ್ಗಳು ಇದನ್ನು ಇನ್ನೂ ಕೂಡ ಟೆಸ್ಟ್ ಮಾಡ್ತಿದ್ದಾರೆ. ಮೇ ಬಿ ಜನವರಿ 1ಕ್ಕೆ ಈ ಒಂದು ಫೀಚರ್ ಎಲ್ಲ ಬ್ರೋಕರ್ಗಳ ಆ್ಯಪ್ನಲ್ಲಿ ಅವೈಲೇಬಲ್ ಇಲ್ಲ ಅಂದರೂ ಕೂಡ ಸ್ಲೋ ಆಗಿ ಈ ಒಂದು ಫೀಚರ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಏನಿದು ಫೀಚರ್ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಸೊ ನೀವು ಯಾವುದೇ ಒಂದು ಸ್ಟಾಕನ್ನು ಡೆಲಿವರಿಯಲ್ಲಿ ಬೈ ಮಾಡಬೇಕು ಅಂತ ಇದ್ರೆ ಅಂದರೆ ನೀವು ಲಾಂಗ್ ಟರ್ಮ್ಗೆ ಬೈ ಮಾಡಬೇಕು ಅಂತ ಇದ್ರೆ ಆ ಸ್ಟಾಕ್ಗಳಲ್ಲಿ ನೀವು ಆಸ್ಬಾ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಅಂದರೆ UPI ಸಹಾಯದಿಂದ ನೀವೇನು ಶೇರ್ಗಳಿಗೆ ಆರ್ಡರ್ನ ಪ್ಲೇಸ್ ಮಾಡ್ತೀರಾ ಆ ಅಮೌಂಟ್ ಏನಿದೆ ಅದು ಬ್ಲಾಕ್ ಆಗುತ್ತೆ. ಅದನ್ನು ನೀವು ನಿಮ್ಮ ಬ್ರೋಕರ್ಗೆ ಪೇ ಮಾಡಬೇಕು ಅಂತ ಇರೋದಿಲ್ಲ. ಸೊ IPO ಅಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಅಕೌಂಟ್ನಿಂದ ಅದು ಡೆಬಿಟ್ ಆಗುತ್ತೆ ಅದೇ ರೀತಿಯಲ್ಲಿ ಶೇರ್ಸ್ಗಳು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆದಮೇಲೆ ಈ ಅಮೌಂಟ್ ಡೆಬಿಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಇದೊಂದು ಮ್ಯಾಂಡೇಟರಿ ಫೀಚರ್ ಆಗಿರೋದಿಲ್ಲ. ಯಾರೆಲ್ಲ ಇನ್ವೆಸ್ಟರ್ಸ್ಗಳು ಈ ಒಂದು ಫೀಚರನ್ನು ಯೂಸ್ ಮಾಡಬೇಕು ಅಂತ ಇರ್ತಾರೆ ಅವರು ಈ ಒಂದು ಫೀಚರನ್ನು ಯೂಸ್ ಮಾಡ್ಕೋಬೋದಾಗುತ್ತೆ. ಸೊ ಸದ್ಯದಲ್ಲೇ ಬ್ರೋಕರ್ಗಳು ಈ ಒಂದು ಫೀಚರನ್ನು ಇಂಪ್ಲಿಮೆಂಟ್ ಮಾಡುವಂಥ ಚಾನ್ಸಸ್ ಇದೆ. ಸೊ ಜನವರಿ ತಿಂಗಳ ಮೊದಲನೇ ವಾರದ ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ಗಳನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಕೆಮಿಕಲ್ನಲ್ಲಿ ಒಳ್ಳೆಯ ಒಂದು ಬ್ರೇಕ್ಔಟ್ ನೋಡೋದಕ್ಕೆ ಸಿಗ್ತದೆ. ಒಳ್ಳೆಯ ಒಂದು ವಾಲ್ಯೂಮ್ನೊಂದಿಗೆ ಬೈಯಿಂಗ್ ಎಮರ್ಜ್ ಆಗ್ತಾ ಇದೆ. ಹಾಗೆ ಈ ಒಂದು ಟ್ರೆಂಡ್ ಲೈನನ್ನು ಕೂಡ ಟಾಟಾ ಕೆಮಿಕಲ್ ಬ್ರೇಕ್ ಮಾಡಿದೆ. ಸೊ ಇದೇ ರೀತಿಯ ಒಂದು ಪಾಸಿಟಿವ್ ಮೊಮೆಂಟಮ್ ಸಸ್ಟೈನ್ ಆದರೆ ಸೊ ರೀಸೆಂಟಾಗಿ 1200ರ ಹೈಯನ್ನೇನು ಟಾಟಾ ಕೆಮಿಕಲ್ ಟಚ್ ಮಾಡಿತ್ತು ಅದೇ ಒಂದು ಲೆವೆಲ್ನವರೆಗೂ ಟಾಟಾ ಕೆಮಿಕಲ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಈ ಒಂದು ಲೆವೆಲ್ನಲ್ಲಿ ಟಾಟಾ ಕೆಮಿಕಲ್ಸನ್ನು ಬೈ ಮಾಡ್ಕೋಬೋದಾಗುತ್ತೆ. 1200ರ ಟಾರ್ಗೆಟ್ಸ್ ನಮಗೆ ಟಾಟಾ ಕೆಮಿಕಲ್ಸಲ್ಲಿ ನೋಡೋದಕ್ಕೆ ಸಿಗ್ಬೋದು. ಬಟ್ ಟಾಟಾ ಕೆಮಿಕಲ್ಸ್ 1050ರ ಲೆವೆಲ್ನಲ್ಲಿ ಬಹಳ ಬಾರಿ ಸಪೋರ್ಟನ್ನು ತಗೊಂಡಿದೆ. ಸೊ ಮತ್ತೆ ಈ ಒಂದು ಲೆವೆಲ್ನವರೆಗೂ ಟಾಟಾ ಕೆಮಿಕಲ್ಸ್ ಬಂದರೆ ಹಾಗೆ ಆ ಒಂದು ಲೆವೆಲ್ನಿಂದ ಏನಾದರೂ ಕೆಳಗಡೆ ಫಾಲ್ ಆದರೆ ಅಲ್ಲಿಂದ ಟಾಟಾ ಕೆಮಿಕಲ್ಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ಸೊ 1045ರ ಲೆವೆಲ್ನಲ್ಲಿ ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡ್ಕೋಬೋದಾಗುತ್ತೆ. ಆ ಒಂದು ಲೆವೆಲ್ನ ಕೆಳಗಡೆ ಟಾಟಾ ಕೆಮಿಕಲ್ಸ್ ಹೋದಾಗ ಅಲ್ಲಿ ನೀವು ಲಾಸನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಹಾಗೆಯೇ ನೀವು ಏನಾದರೂ ಬೈಯಿಂಗನ್ನು ಮಾಡಿಕೊಂಡ್ರೆ 1200ರ ಲೆವೆಲ್ವರೆಗೂ ವೆಯ್ಟ್ ಮಾಡಬೇಕು ಅಂತ ಕೂಡ ಇಲ್ಲ. ಯಾವ ರೀತಿಯ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗುತ್ತೆ ಅದರ ಬೇಸಿಸ್ ಮೇಲೆ ಪ್ರಾಫಿಟ್ ಬುಕ್ಕಿಂಗನ್ನು ಕೂಡ ಮಾಡ್ಕೋಬೋದಾಗುತ್ತೆ. ಹಾಗೆ ಎರಡನೇ ಸ್ಟಾಕ್ ಅಶೋಕ್ ಲೇಲ್ಯಾಂಡ್ ಆಗಿರುತ್ತೆ. ಅಶೋಕ್ ಲೇಲ್ಯಾಂಡ್ ಕೂಡ ಈಗ ಬ್ರೇಕ್ಔಟ್ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಿದೆ. 182ರ ಲೆವೆಲನ್ನು ಸಕ್ಸಸ್ಫುಲ್ ಆಗಿ ಅಶೋಕ್ ಲೇಲ್ಯಾಂಡ್ ಬ್ರೇಕ್ ಮಾಡಿ ಪಾಸಿಟಿವ್ ಕ್ಯಾಂಡಲ್ಗಳ ಫಾರ್ಮೇಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಆ ಒಂದು ಲೆವೆಲ್ನಲ್ಲಿ ಬೈಯಿಂಗನ್ನು ಮಾಡ್ಬೋದಾಗುತ್ತೆ. ಸೊ 164ರ ಲೆವೆಲ್ನಲ್ಲಿ ಒಳ್ಳೆ ಒಂದು ಸಪೋರ್ಟ್ ಅಶೋಕ್ ಲೇಲ್ಯಾಂಡ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು 160ರ ಲೆವೆಲಲ್ಲಿ ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡ್ಕೋಬೋದಾಗುತ್ತೆ. ಸೊ ಈ ಒಂದು ಸ್ಟಾಕ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಡಿಸೆಂಬರ್ ತಿಂಗಳ ಸೇಲ್ಸ್ ಡೇಟಾ ಕೂಡ ಬರ್ತಿದೆ. ಒಳ್ಳೆ ಒಂದು ಸೇಲ್ಸ್ ಡೇಟಾ ಬಂದರೆ ಸ್ಟಾಕ್ನಲ್ಲಿ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಬಟ್ 182 183ರ ಲೆವೆಲನ್ನು ಸಕ್ಸಸ್ಫುಲ್ ಆಗಿ ಅಶೋಕ್ ಲೇಲ್ಯಾಂಡ್ ಬ್ರೇಕ್ ಮಾಡಬೇಕಾಗುತ್ತೆ. ಸೊ ರೀಸೆಂಟ್ ಟೈಮ್ನಲ್ಲಿ ಅಷ್ಟೇ ಅಲ್ಲದೆ ಬಹಳ ಬಾರಿ 165ರ ಲೆವೆಲಲ್ಲಿ ರೆಸಿಸ್ಟೆನ್ಸನ್ನು ಅಶೋಕ್ ಲೇಲ್ಯಾಂಡ್ ಫೇಸ್ ಮಾಡಿದೆ. ಸೊ ಇದೊಂದು ಕ್ರೂಷಿಯಲ್ ಸಪೋರ್ಟ್ ಕೂಡ ಆಗಿರುತ್ತೆ. ಹಾಗೆಯೇ ಬ್ಯಾಂಕ್ ಆಫ್ ಬರೋಡಾದ ಮಂತ್ಲಿ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡಿದಾಗ ಬ್ಯಾಂಕ್ ಆಫ್ ಬರೋಡಾ ಕೂಡ ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದೆ. ಒಂದು ಕ್ರೂಷಿಯಲ್ ಝೋನ್ನ ಬಳಿಯಲ್ಲಿ ಬ್ಯಾಂಕ್ ಆಫ್ ಬರೋಡಾ ಟ್ರೇಡ್ ಆಗ್ತಿದೆ. ಸೊ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಈ ಒಂದು ಲೆವೆಲ್ನಿಂದ ಒಳ್ಳೆ ಒಂದು ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದ್ರೆ ಸ್ಟಾಕ್ನಲ್ಲಿ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. 250ರ ಟಾರ್ಗೆಟ್ಗೆ ಬ್ಯಾಂಕ್ ಆಫ್ ಬರೋಡಾನಲ್ಲಿ ಎಂಟ್ರಿಯನ್ನು ತಗೋಬೋದಾಗುತ್ತೆ.
ಹಾಗೆ ನೀವು 220ರ ಲೆವೆಲ್ನಲ್ಲಿ ಸ್ಟಾಪ್ ಲಾಸ್ ಅನ್ನು ಮೇಂಟೈನ್ ಮಾಡ್ಕೋಬೋದಾಗುತ್ತೆ. ಹಾಗೆ ನೀವು ನಿಫ್ಟಿ 200 ಸ್ಟಾಕ್ಸ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ನಲ್ಲಿ ಆಡ್ ಮಾಡಿಕೊಂಡು ಚಾರ್ಟ್ ಅನ್ನ ಓಪನ್ ಮಾಡಿದಾಗ ನೀವೇ ಈಸಿಯಾಗಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ಐಡೆಂಟಿಫೈ ಮಾಡ್ಕೋಬೋದಾಗುತ್ತೆ. ಸೊ ಅದರ ಬೇಸಿಸ್ ಮೇಲೆ ನಿಮಗೆ ಬ್ರೇಕ್ಔಟ್ ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಆ ಸ್ಟಾಕ್ಗಳಲ್ಲಿ ಶಾರ್ಟ್ ಟರ್ಮ್ಗೆ ಎಂಟ್ರಿಯನ್ನು ತಗೊಂಡು ನೀವು ಪ್ರಾಫಿಟ್ಸ್ ಅನ್ನ ಬುಕ್ ಮಾಡ್ಕೋಬೋದಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.